ಸ್ನೇಹಿತರೆ, ಇವತ್ತು ನಾವು ಮೂರು ವಿಷಯನ ಚರ್ಚೆ ಮಾಡಿದ್ವಿ. 6ನೇ ತಾರೀಕು ನವೆಂಬರ್ 2025. ಆ ಮೂರು ವಿಷಯದ ಬಗ್ಗೆ ಎಲ್ಲರ ಅನಿಸಿಕೆಗಳು ಹೇಗಿತ್ತು ಅಂತ ನೇತ್ರಾವತಿ ಮೇಡಮ್ನ ವಿಚಾರಿಸಕ್ಕೆ ಕೇಳಿದ್ದೀನಿ. ಎಲ್ಲರೂ ಚಿಕ್ಕದಾಗಿ ಉತ್ತರ ಕೊಡಿ. ನಮಸ್ತೆ ಶೈಲಜಾ ಮೇಡಮ್. ಇವತ್ತು ಮೂರು ವಿಷಯದ ಬಗ್ಗೆ ನಮ್ದು ಇಲ್ಲೆಲ್ಲ ಸಮಾಲೋಚನೆ ಆಯ್ತು, ಎಲ್ಲ ಅದ್ರ ಜೊತೆ ಚರ್ಚೆ ಆಯ್ತು, ಚರ್ಚಾಕೂಟ ಏರ್ಪಾಟಾಯ್ತು. ಈ ವಿಷಯದ ಕುರಿತು ನಿಮ್ಗೆ ಏನ್ ಅನಿಸ್ತಿ? ಮೂರು ವಿಷಯಗಳ ಕುರಿತು ಅಂತ ಹೇಳ್ಬೋದಾ? ನಿಮ್ಮ ಅನುಭವ ಏನ ಅಂತ. ನಮಸ್ಕಾರ ಮೇಡಮ್, ಎಲ್ರಿಗೂ ನಮಸ್ಕಾರ. ಇಂದಿನ ಈ ಚರ್ಚೆ ತುಂಬಾ ಅರ್ಥಪೂರ್ಣವಾಗಿತ್ತು. ಅಂದ್ರೆ ನಮ್ಮ ಬದುಕಿನ ಒಂದು ವ್ಯಕ್ತಿತ್ವವನ್ನ ಪರಿವರ್ತನೆ ಮಾಡುವಲ್ಲಿ, ಬದುಕಿನಲ್ಲಿ ಒಳ್ಳೆ ಮಾರ್ಗದರ್ಶನ ಮಾಡೋದ್ರಲ್ಲಿ ಈ ಮೂರು ವಾಕ್ಯಗಳು ನಮ್ಗೆ ಸಹಾಯಕ ಆದವು. ಮೊದಲನೇದಾಗಿ ಅನುಭವದ ಕುರಿತು ವಾಕ್ಯ ಇತ್ತು. ಅನುಭವ ನಮ್ಗೆ ಅಮೃತ ಆಗ್ಬೇಕೇ ಹೊರತು ವಿಷ ಅಲ್ಲ. ಅಂದ್ರೆ ನಮ್ ಬದುಕಿನಲ್ಲಿ ಏನೇ ಸನ್ನಿವೇಶ ಬಂದ್ರೂ ಕೂಡ ಅದನ್ನ ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡು ಅದನ್ನ ನಾವು ನೋಡುವಂತ ದೃಷ್ಟಿಕೋನ ಬದಲಿಸಿಕೊಂಡಾಗ ನೋವು ಅಂತಕ್ಕಂಥದ್ದೇ ಅದೇನಾಗುತ್ತೆ, ಒಂದು ಒಳ್ಳೆ ಪಾಠ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ನಮ್ಗೆ ಮೊದಲನೇ ವಾಕ್ಯ ತಿಳಿಸ್ಕೊಡ್ತು ಮ್ಯಾಮ್. ಹಾಗೆ ಎರಡನೇದು ಏನಪ್ಪಾ ಅಂತಂದ್ರೆ, ನಮ್ಗೆ ಜೀವನದಲ್ಲಿ ನಾವು ಈ ಈ ದಿನವನ್ನ ಪರಿಪೂರ್ಣವಾಗಿ ಜೀವಿಸುವುದನ್ನ ಕಲಿಬೇಕು. ನಾಳೆ ನಿನ್ನೆಗಳಿಗೆ ಚಿಂತೆ ಮಾಡದೇನೆ ವರ್ತಮಾನದಲ್ಲಿ ಬದುಕುವ ಕಲೆಯನ್ನ ಧ್ಯಾನಿಗಳು, ಯೋಗಿಗಳು ಮಾಡೋದನ್ನೇ ಇದೆ. ಅಂದ್ರೆ ವರ್ತಮಾನದಲ್ಲಿ ಬದುಕುವವನೇ ಯೋಗಿ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಒಂದು ಆಧ್ಯಾತ್ಮದ ಬದುಕನ್ನ ಕಲಿಸುವುದರ ಜೊತೆಗೆ ಒಂದು ಸಣ್ಣ ಆಧ್ಯಾತ್ಮಿಕ ಆದಿಯಡಿಗೆ ನಮ್ಮನ್ನ ಕರೆದುಕೊಂಡು ಹೋಗುವಂತಹ ಒಂದು ಸತ್ವಯುತವಾದಂತಹ ಒಂದು ವಾಕ್ಯ. ಆ ವಿಷಯದ ಬಗ್ಗೆ ಕೂಡ ಚರ್ಚೆ ನಡೀತು. ಅದು ಕೂಡ ಪ್ರತಿಯೊಬ್ಬರು ಕೂಡ ವರ್ತಮಾನದಲ್ಲಿ ಬದುಕುವ ಕಲೆಯನ್ನ ಅವರಿಗೆ ಕಲಿಸೋದಕ್ಕೆ ಸಹಾಯಕ ಆಗ್ತು ಮೇಡಮ್. ಹಾಗೆ ಇನ್ನೊಂದು ವಿಷಯಪ್ಪ ಅಂತಂದ್ರೆ, ನಮ್ಗೆ ಈ ಒಂದು ಒಳ್ಳೆಯವರಾಗಿರೋಣ, ಒಳ್ಳೆಯದನ್ನ ಮಾಡೋಣ ಅಂದ್ರೆ ಬದುಕನ್ನ ಕಲಿಸ್ತಕ್ಕಂಥದ್ದು. ಈ ವರ್ತಮಾನದಲ್ಲಿ ನಾವು ಬಂದ ನಂತರ ಏನ್ ಮಾಡ್ಬೇಕು? ಒಳ್ಳೆಯರಾಗಿರ್ಬೇಕು. ಹೇಗೆ? ನಮ್ಮ ಮನಸ್ಸು, ಭಾವನೆ, ಬುದ್ಧಿಯನ್ನ ಶುದ್ಧವಾಗಿಸಿಕೊಳ್ಳುತ್ತಾ ನಾವು ಹೇಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗ್ತೀವೋ ಹಾಗೆ ನಮ್ಮ ಮನಸ್ಸನ್ನು ಕೂಡ ನಾವು ಪರಿವರ್ತನೆ ಮಾಡ್ಕೊಳ್ತಾ ಮೊದ್ಲು ನಾವು ಒಳ್ಳೆಯರಾಗಿ ನಾವು ಬೆಳಗುವಂತ ದೀಪ ಆದಾಗ ಪರರಿಗೂ ಕೂಡ ನಾವು ಒಳ್ಳೆಯದನ್ನ ಮಾಡ್ಬೋದು ಅನ್ನೋದನ್ನ ಒಂದು ಸಂದೇಶವನ್ನ ಆ ವಾಕ್ಯ ನಮ್ಗೆ ಕೊಡ್ತೇವೆ ಮೇಡಮ್. ಪರಿಪೂರ್ಣವಾಗಿ ಒಂದು ಒಳ್ಳೆ ಜ್ಞಾನ ಬರೋದಕ್ಕೆ ಈ ಮೂರು ವಾಕ್ಯಗಳು ಸಹಾಯಕ ಆಯ್ತು. ಹಾಗೇನೆ ಒಳ್ಳೆ ನಮ್ಮ ನಡೆ ನುಡಿಗಳು ಪರಿವರ್ತನೆ ಆಗೋದಕ್ಕೂ ಕೂಡ ಮಾರ್ಗದರ್ಶನ ಆಯ್ತು ಮ್ಯಾಮ್. ಇವೆಲ್ಲ ಮೂರು ವಿಷಯಗಳು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಒಂದು ಅತ್ಯುತ್ತಮ ಬದಲಾವಣೆಯನ್ನ ತರ್ತವೆ ಅನ್ನೋದು ನನ್ನೊಂದು ಅಭಿಪ್ರಾಯ. ಈ ಸಂದರ್ಭದಲ್ಲಿ ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಧನ್ಯವಾದಗಳು ಮೇಡಮ್. ನಿಮ್ಮ ಅನುಭವ ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಮೂರು ವಿಷಯದ ಕುರಿತು ಮತ್ತು ಒಟ್ಟಿಗೆ ಒಮ್ಮೆಗೆ ಹೇಳಿದ್ರಿಂದ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದೇ ರೀತಿ ಶಂಕರ್ ಸರ್ ಅವರು ಈ ಮೂರು ವಿಷಯದ ಚರ್ಚೆಯ ಬಗ್ಗೆ ಏನ್ ಹೇಳ್ತಾರ ಕೇಳೋಣ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಮೊದಲನೇ ವಿಚಾರ, ಅದು ಅನುಭವದ ಮಹತ್ವವನ್ನು ಸಾರುತ್ತೆ. ಅಂದ್ರೆ ಅನುಭವದಿಂದ ಬರುವಂತ ಪಾಠ, ಅದರಿಂದ ಆಗುವಂತ ಪರಿಣಾಮ, ಅದು ಒಳ್ಳೇದು ಆಗ್ಬಹುದು ಅಥವಾ ಅದರಿಂದ ಕೆಟ್ಟದ್ದು ಆಗ್ಬಹುದು. ಅದನ್ನ ನಾವು ಒಳ್ಳೇದಕ್ಕೆ ಬಳಸ್ಕೋಬೇಕು. ಅನುಭವದ ಪಾಠ ಅಮೃತ ರೂಪದಲ್ಲಿ ಹೊರಬರ್ಬೇಕು ಅನ್ನೋದು. ಇನ್ನು ಎರಡನೇ ವಿಚಾರ ಒಳ್ಳೆಯತನಕ್ಕೆ ಸಂಬಂಧಿಸಿದ್ದು. ಅದು ಒಳ್ಳೆಯತನ ನಮ್ಮನ್ನು ಬದಲಾಯಿಸುತ್ತೆ, ಅದು ಸಮಾಜದ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವು ಒಳ್ಳೆಯವರಾಗಿದ್ದು ಒಳ್ಳೆಯದನ್ನ ಮಾಡ್ಬೇಕು ಅನ್ನೋದನ್ನ ಅದು ಹೇಳ್ಕೊಡ್ತು. ಇನ್ನು ಮೂರನೇದು, ನಾವು ಅನುಕ್ಷಣವನ್ನ ಅನುಭವಿಸ್ಬೇಕು. ಅಂದ್ರೆ ಅದು ಸಮಯದ ಮಹತ್ವ, ಅಥವಾ ಒಂದು ದಿನದಲ್ಲಿ ನಾವು ಯಾವ ರೀತಿ ಇರ್ಬೇಕು, ಒಂದು ದಿನವನ್ನ ನಾವು ಯಾವ ರೀತಿ ನಡೆಸ್ಕೊಂಡ್ರೆ ಅದು ನಾಳೆ ನಮ್ಗೆ ಏನ್ ಪರಿಣಾಮ, ನಾಳೆ ಫಲಿತಾಂಶ ಅಥವಾ ನಾಳೆಯನ್ನು ನೋಡ್ಕೊಳ್ಳುತ್ತೆ. ಅದು ಕ್ಷಣ ಅಥವಾ ಸಮಯದ ಮಹತ್ವ ಅಥವಾ ದಿನದ ಮಹತ್ವವನ್ನ ತಿಳಿಸ್ತು. ಇಷ್ಟು ನನ್ನ ಈ ಮೂರು ವಿಚಾರಗಳಿಗೆ ಸಂಬಂಧಿಸಿದಂಗೆ ನನ್ನ ಅನಿಸಿಕೆ ಮೇಡಮ್. ಎಲ್ರಿಗೂ ನಮಸ್ಕಾರ, ವಂದನೆಗಳು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಅದೇ ರೀತಿ ನವೀನ್ ಸರ್ ಅವರು ಏನ್ ಹೇಳ್ತಾರ ಕೇಳೋಣ ಮೂರು ವಿಷಯಗಳ ಚರ್ಚೆಯ ಬಗ್ಗೆ. ನಮಸ್ತೆ ನವೀನ್ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಇವತ್ತು ಮೂರು ವಿಷಯನೂ ತುಂಬಾ ಚೆನ್ನಾಗಿತ್ತು ಮೇಡಮ್. ಯಾಕಂದ್ರೆ ಅದರಲ್ಲೂ ಅನುಭವದಿಂದ ಸರಿ ಅಂತ. ಹಂಗಾಗಿ ಯಾವಾಗ್ಲೂ ಒಳ್ಳೇದನ್ನ ನಾವು ಹಂಚ್ಬೇಕಷ್ಟೇ ಹೊರಗಡೆ. ಹಂಗಿದ್ದಾಗ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲೂ ಒಳ್ಳೆಯವರಾಗಿರೋಣ, ಇನ್ನೊಬ್ರಿಗೆ ಒಳ್ಳೇದೇ ಬಯಸೋಣ ಅನ್ನೋದು ಅದು ತುಂಬಾ ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ನಾವು ಒಳ್ಳೆಯವರಾಗಿದ್ರೆ ಮಾತ್ರ ಇನ್ನೊಬ್ರಿಗೆ ಒಳ್ಳೇದ್ ಬಯಸೋದಕ್ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ, ಅಂದ್ರೆ ಇವತ್ತಿನ ಕ್ಷಣನ ನಾವ್ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅನ್ನೋದು ತಿಳ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಂಗಮ್ಮ ಮೇಡಮ್ ಅವರು ಈ ವಿಷಯದ ಕುರಿತು ಚರ್ಚೆ ಆದ ಬಳಿಕ ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್.
ನಮಸ್ತೆ ಮೇಡಮ್. ಇವತ್ತಿನ ದಿವಸ ಕೊಟ್ಟಂತ 3 ಟಾಪಿಕ್ ಕೂಡ ತುಂಬಾ ಚೆನ್ನಾಗಿತ್ತು. ಅನುಭವದ ಪಾಠ ಯಾವ ರೀತಿ ಇತ್ತಂತಂದ್ರೆ, ಈಗ ನಮ್ಮ ಜೀವನದಾಗ ನಮ್ಗೂ ಒಳ್ಳೆಯ ಅನುಭವ ಆಗಿದ್ದು ಕೂಡ ನಾವು ಸದಾ ನೆನೆಸ್ತಾ ಇರ್ಬೇಕು. ನಾವು ಅದನ್ನ ಬಿಟ್ಟು ಕೆಟ್ಟದನ್ನ ಮಾತಾಡಿ ಅದನ್ನು ವಿಷ ತುಂಬುವಂತ ಆಗಬಾರ್ದು. ನಮ್ಮ ಅನುಭವದ ಮಾತು ಯಾವಾಗ್ಲೂ ಅಮೃತವಾಗಿ ಇರ್ಬೇಕಂತ ಟಾಪಿಕ್ ಕೊಟ್ಟಂತ ಸರ್ ಫಸ್ಟ್ ನಾ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ನಾವು ಅಮೃತ ತರಾನೇ ನಾವು ಅನುಭವಿಸಿರುವಂತ ಅಮೃತ ತರಾನೇ ನಾವು ನೋಡಿಕೊಂಡಾಗ ಅದು ತುಂಬಾ ಸುಲಭವಾಗಿ ನಮ್ಮ ಜೀವನದ ದಾರಿಯನ್ನು ನಾವು ಸಾಗ್ಬೋದಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಒಳ್ಳೇದನ್ನೇ ಮಾಡೋಣ, ಒಳ್ಳೇದನ್ನೇ ಮಾಡ್ಬೇಕಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಇದ್ದಾಗ ನಾವು ಒಳ್ಳೇದನ್ನೇ ಬಯಸ್ತೇವೆ. ಹಾಗೆ ಸಕಾರಾತ್ಮಕವಾಗಿ ನಾವು ಒಳ್ಳೆತನದಿಂದ ಒಳ್ಳೇದನ್ನೇ ಮಾಡ್ತಾ ಬಂದಾಗ ಅದು ಒಳ್ಳೇದನ್ನೇ ಆಗುತ್ತೆ. ಆದ್ರೂ ಇನ್ನೊಬ್ರಿಗೂ ಕೂಡ ಒಳ್ಳೇದನ್ನೇ ಬಯಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಹಾಗೆ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್ ಇವತ್ತಿನ ದಿವಸ ಅನುಕ್ಷಣ ಅನುಭವಿಸಿರೋ ಬಗ್ಗೆ ಸರ್ ಒಂದ್ ಹೇಳಿದ್ರು. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಯಾರು ಕೂಡ ಅದು ಸರಿಯಾಗಿ ಉಪಯೋಗ ತಗೋತಾ ಇಲ್ಲ. ಇವತ್ತು ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಓದಂತ ಟೈಮ್ ರಿಟರ್ನ್ ನಮಗ್ ಬರಂಗಿಲ್ಲ. ಈ ಇದ್ದಂತ ಟೈಮ್ ಒಳಗೆ ನಾವು ಅದನ್ನು ಅನುಭವಿಸುತ್ತಾ ಅದನ್ನ ಯಾವ ರೀತಿ ನಾವು ಮ್ಯಾನೇಜ್ಮೆಂಟ್ ಮಾಡಿಕೊಳ್ಳಬಹುದು ಅಂತ ಹೇಳಿ ಸರ್ ನಮ್ಗೆ ಮೊದ್ಲೇ ಇದ್ರೊಳಗೆ ಪುಸ್ತಕದಾಗ ಬರ್ತಾರ. ಹಾಗೆ ಅವ್ರು ಕೂಡ ನಮ್ಗೆ ಎಷ್ಟೋ ಸತಿನೂ ಅದ್ರ ಬಗ್ಗೆ ನಮ್ಗೆ ಮಾಹಿತಿನೂ ಕೊಟ್ಟಿದ್ದಾರೆ ಮೇಡಮ್. ಹಾಗಾಗಿ ನಾವು ಯಾವ ರೀತಿ ಟೈಮ್ ನ ಮ್ಯಾನೇಜ್ಮೆಂಟ್ ಮಾಡ್ಕೊಂತ ಅದನ್ನು ಯಾವ ರೀತಿ ನಾವು ಗೋಲ್ ನ ರೀಚ್ ಮಾಡ್ಬೇಕಂತ ಹೇಳಿ ಕೂಡ ಸರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾ ಥ್ಯಾಂಕ್ಸ್ ಹೇಳಕ್